ಪ್ರಿಯವಾದವರೇ, ಪ್ರೀತಿ ಸ್ವರೂಪನು ಕೃಪಾಪೂರ್ಣನೂ ಆದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 36:7 ವಚನ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಪ್ರಿಯರೇ, ಅನೇಕ ಭಕ್ತರು ಜಯಶಾಲಿಯಾಗಿ ಬದುಕಲು ಮತ್ತು ಪರಿಶುದ್ಧವಾಗಿ ಬಾಳಲು ದೇವರ ಕೃಪೆಯನ್ನೇ ಅವಲಂಬಿಸಿದ್ದರು. ಅಪೊಸ್ತಲ ಪೌಲನ ಜೀವನದಲ್ಲಿ ಒಂದು ಮುಳ್ಳು ಇತ್ತು. ಸೈತಾನನ ದೂತನಂತಿದ್ದ ಆ ಮುಳ್ಳು ಅವನನ್ನು ಪೀಡಿಸುತ್ತಿತ್ತು. ಅದನ್ನು ತೆಗೆದುಹಾಕುವಂತೆ 3 ಬಾರಿ ಕರ್ತನಲ್ಲಿ ಪೌಲನು ಪ್ರಾರ್ಥಿಸಿದಾಗ ಕರ್ತನು ಕೊಟ್ಟಂತ ಉತ್ತರ, ನನ್ನ ಕೃಪೆಯೇ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣ ಸಾಧಕವಾಗುವುದು ಅಥವಾ ಪ್ರಕಟವಾಗುವುದು ಎಂಬುದಾಗಿ ಹೇಳಿದರು. ಆ ಕೃಪೆಯ ಮೂಲಕವೇ ಪೌಲನು ತನ್ನ ಎಲ್ಲ ಬಲಹೀನತೆಗಳನ್ನು ಜಯಿಸಿ ಯಶಸ್ವಿಯಾಗಿ ಬದುಕಿದನು. ನೀವು ಇಂದು ಅನೇಕ ರೀತಿಯ ಸಮಸ್ಯೆಗಳು ಅಥವಾ ಕಾಯಿಲೆಗಳಿಂದ ಸಿಲುಕಿ ಕಷ್ಟಪಡುತ್ತಿದ್ದೀರಾ? ನಿಮಗಾಗಿ ನಾನು ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಒಬ್ಬ ಭಕ್ತನ ಜೀವನದಲ್ಲಿ ಮುಂದೆ ಸಾಗದಂತೆ ಕೆಲವು ಸಮಸ್ಯೆಗಳು ಅಡ್ಡ ಬರುತ್ತಲೇ ಇದ್ದವು. ಇದರಿಂದ ಮನನೊಂದ ಆತನು ಕರ್ತನಲ್ಲಿ ಪ್ರಾರ್ಥಿಸಿದನು, ಕರ್ತನೇ, ನಾನು ದೋಣಿಯ ಮೂಲಕ ನದಿಯನ್ನು ದಾಟಲು ಕಷ್ಟಪಡುತ್ತಿದ್ದೇನೆ. ನದಿಯ ಮಧ್ಯದಲ್ಲಿರುವ ಬಂಡೆಗೆ ದೋಣಿ ಡಿಕ್ಕಿ ಹೊಡೆದು ಹಿಂದೆ ಬರುತ್ತಿದೆ. ದೇವನೇ, ಈ ಬಂಡೆಯನ್ನು ದಯವಿಟ್ಟು ತೆಗೆದು ಹಾಕು ಎಂಬುದಾಗಿ ಪ್ರಾರ್ಥಿಸಿದನು. ಆದರೆ ಆ ಬಂಡೆ ಅಲ್ಲಿಂದ ಸರಿದು ಹೋಗಲಿಲ್ಲ. ಬದಲಾಗಿ ದೇವರ ಕೃಪೆಯಿಂದ ಪ್ರವಾಹವು ಬಂದು ಆ ನದಿಯಲ್ಲಿ ಹೆಚ್ಚಾಗಿ ನೀರು ಹರಿಯಲು ಪ್ರಾರಂಭವಾಯಿತು. ನೀರಿನ ಮಟ್ಟವು ಆ ಬಂಡೆಗಿಂತ ಎತ್ತರಕ್ಕೆ ಏರಿತು. ಆಗ ಆತನ ದೋಣಿಯು ಬಂಡೆಗೆ ಡಿಕ್ಕಿ ಹೊಡೆಯದೆ ಅದರ ಮೇಲಿನಿಂದ ಸುಲಭವಾಗಿ ಸಾಗಿ ಮರು ದಡವನ್ನು ತಲುಪಿತು. ದೇವ ಮಕ್ಕಳೇ, ಅದೇ ದೇವರ ಕೃಪೆಯು ನಿಮ್ಮ ಜೀವನದಲ್ಲಿಯೂ ಬಂದರೆ ನಿಮ್ಮ ಮುಂದಿರುವ ಎಲ್ಲ ಸಮಸ್ಯೆಗಳನ್ನು ದಾಟಿ ಹೋಗಲು ಅದು ನಿಮಗೆ ಸಹಾಯ ಮಾಡುತ್ತದೆ. ಹಾಗಾಗಿ ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿರಿ. ಶಾಂತಿದಾಯಕನಾದ ದೇವರು ನಿಮ್ಮನ್ನು ತನ್ನ ಕೃಪೆಯಿಂದ ನಡೆಸುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು.